ಆದಿ ಎಂಜಾಯ್ ಮಾಡೋದನ್ನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಜಯಂತ್ ಅವರು ಮತ್ತು ಅವ್ರ ಫ್ಯಾಮಿಲಿಯವರು ನಮ್ಮನ್ನು ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರು ಅಲ್ವಾ ಆದಿ? ನಮ್ಮನೆಗೆ ಅತಿಥಿಗಳಾಗಿ ಬಂದವರು ನಮಗೆ ಸಕ್ಕತ್ತಾಗಿ ಅತಿಥಿ ಸತ್ಕಾರ ಮಾಡಿದ್ರು. ಹೌದು ಆದಿ, ಅವರಂತೂ ಸತ್ಕಾರ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮಲ್ಲಿ ಕೆಲವರಂತೂ ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಚೆನ್ನಾಗಿ ಮಾಡ್ಕೊಂಡ್ರು. ಸ್ವಕಾರ್ಯನ ಹಂಗಂದ್ರೆ ಏನ್ ಚಿಕ್ಕಮ್ಮ? ಪಾರ್ಟಿನಲ್ಲಿ ಆಗಿದ್ ಒಂದು ಸ್ಪೆಷಲ್ ಸೀಕ್ವೆನ್ಸು. ಸಂಜೀವು ಅಮ್ಮು ಕೆನ್ನೆಗೆ ಮುತ್ತು ಕೊಟ್ಟಿದ್ದು. ಹೌದೌದು, ರೆಸಾರ್ಟು, ಪಾರ್ಟಿ, ಆಂಬಿಯನ್ಸು ಎಲ್ಲನೂ ಚೆನ್ನಾಗೆ ಬಳಸ್ಕೊಂಡ್ರಿ. ಒಟ್ನಲ್ಲಿ ಸಂಜೀವು ಮತ್ತು ಅಮ್ಮುಗೆ ಫ್ಯಾಮಿಲಿ ವೆಕೇಶನ್ ಜೊತೆಗೆ ಹನಿಮೂನ್ ಕೂಡ ಆದಾಗಾಯ್ತು ಅಲ್ವೇನೆ? ನನ್ನ ಹತ್ರ ಅಷ್ಟೆಲ್ಲ ಕೂಗಾಡಿ ಅದಕ್ಕೆ ಬೈದಿದ್ದು ಅಲ್ಲದೆ ಅಷ್ಟು ಬೇಗ ಕಾಂಪ್ರಮೈಸು ಆಗೋದ್ಯಾ? ನಿಮ್ಮಿಬ್ಬರು ಕೋಳಿ ಜಗಳಕ್ಕೆ ನನ್ನನ್ನೇ ಹೊಡಿಯಕ್ಕೆ ಬಂದ್ಯಾ? ನಿನ್ನ ಈಗಲ್ಲ, ಆಮೇಲೆ ವಿಚಾರಿಸ್ಕೋತೀನಿರು. ಹಾಗೆ ಹಾವು ಮನೆಯೊಳಗೆ ಬಂದ್ಬಿಡ್ತಾ? ಅಯ್ಯೋ, ಮತ್ತೆ ಹಾವು ಬಂತ? ಅವಲ್ಲ ಅಯ್ಯೋ ಅವಲ್ಲ. ಅಲ್ಲ, ನೀವು ಶಬ್ದ ಮಾಡ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಓಡ್ ಬಂದ್ಬಿಟ್ಟೆ. ನಾಗಿಯವ್ರೆ, ಒಂದು ನಿಮಿಷ, ಅದು ಏನೇ ಹೇಳೋದಿದ್ರು ಆರಾಮಾಗಿ ಸಮಾಧಾನವಾಗಿ ಹೇಳಿ. ಏನ್ ಸಮಾಧಾನವಾಗಿ ಹೇಳೋದು ಏನೋ, ಮೇಲ್ಗಡೆ ದೊಡ್ಡ ರಾಧಾಂತರಿ ನಡೆದೋಗ್ಬಿಟ್ಟದೆ. ಏಯ್ ನಾಗಿ, ಅರ್ಥ ಆಗೋ ಥರ ಹೇಳೆ. ಏನ್ ಅರ್ಥವಾಗಿ ಹೇಳೋದು? ನಂಗೆ ಏನು ಅರ್ಥ ಆಗ್ತಿಲ್ಲ ಚಂಚಲಕ್ಕ. ದೇವಕ್ಕೆ ಅಕ್ಕವರು ಪಾರ್ಟಿಯಿಂದ ಮನೆಗೆ ಬಂದ್ಬಿಟ್ರಾ? ನಾಗಿ ಅತ್ತೆಗೆ ಏನಾಯ್ತು? ಏನು ಆಗಿಲ್ಲ ಕಣ್ರವ, ಆದ್ರೂ ಏನು ಆಗೋಗ್ಬಿಟ್ಟಿದೆ. ಏನೂ ಆಗಿಲ್ಲ, ಏನೂ ಆಗೋಗ್ಬಿಟ್ಟಿದೆ ಅಂದ್ರೆ ಏನಾಗತ್ಕೆ? ಅಯ್ಯೋ, ದೇವಕ್ಕೆ ಅಕ್ಕ ಪಾರ್ಟಿಯಿಂದ ಬಂದ್ಬಿಟ್ಟು ಹೆಂಗೆಂಗೋ ಆಡ್ತವ್ರೆ ಲಕ್ಷ್ಮವ್ವ. ಏನು ಹೆಂಗೆಂಗೋ ಆಡ್ತಾ ಇದ್ದಾರ? ಗುಬ್ಬೆ, ಆ ರೆಸಾರ್ಟ್ ಅವಂದೇನಾ? ರೀ, ನಾವು ಹೋಗಿದ್ವಲ್ಲ ಅದೇ ರೆಸಾರ್ಟ, ಏನಾಯ್ತು? ಅವನು ನಿನ್ನನ್ನೇನಾದರೂ ನೋಡಿದ್ನ? ಅವನು ನಿನ್ನ ಜೊತೆ ಮಾತಾಡ್ನ? ಅವನು ಬದುಕಿರೋದು ನಿಜಾನ? ನಿನ್ನ ಕಣ್ಣಾರೆ ನೋಡಿದ್ಯಾ? ಅದವನೇ ಅಂತ ಗ್ಯಾರಂಟಿನಾ? ಹೌದು. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದೆ. ಈಗ ನಾನೊಂದು ಪ್ರಶ್ನೆ ಕೇಳಲಾ? ದೇವಕ್ಕೆ, ಏನಾಯ್ತು ನಿನಗೆ? ನಿನಗೇನೋ ಆಗಿದೆ ಅಂತ ನಾಗೆ ಹೇಳಲ್ಲ? ಅಯ್ಯೋ ಅಮ್ಮರೇ, ನಾನು ಹಂಗೇನು ಹೇಳಲಿಲ್ಲ. ಈಗ ಏನು ಮತ್ತೆ ಹೇಳಿದ್ದು? ಗಪ್ ಚುಪ್ಪಿರ್ತೀನಿ ಅಣ್ಣವ್ರೆ. ಅತ್ತೆ, ಇಸ್ ಸಮಥಿಂಗ್ ರಾಂಗ್, ಆರ್ ಯು ಓಕೆ? ಅಮ್ಮ, ಅತ್ತೆಗೆ ಏನಾಯ್ತಮ್ಮ? ನಮಗೂ ಗೊತ್ತಿಲ್ಲ ಕಣೋ. ನಿಮ್ಮಪ್ಪ, ತಾತ, ದೇವ್ ಎಲ್ಲರೂ ನಿಗುಡವಾಗೇ ಮಾತಾಡ್ತಿದ್ದಾರೆ. ತಾತ, ಎಲ್ಲರದ್ದು ಊಟ ಆಗಿದೆಯಾ? ಏನು ನೋಡ್ತಾ ಇದ್ದೀರಿ? ಊಟ ಆಗಿದೆಯಾ ಅಂತ ಕೇಳಿದೆ. ಸಂಜೀವ, ಊಟ ಆಯ್ತಾ ನಿಂದು? ಹಾಂ ತಾತ, ಆಯಿತು. ತಡ ಆಗಿದೆ, ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಮಾವ, ನಾವೆಲ್ಲರೂ ಇಲ್ಲಿಗೆ ಬರೋಕ್ಕೆ ಮುಂಚೆ ಏನಾಯ್ತು ಅಂತ ಪ್ಲೀಸ್ ಹೇಳಿ. ನಾಳೆ ಮಾತಾಡೋಣ ಅಂತ ಹೇಳಿದೆ. ಹೋಗಿ ಮಲ್ಕೊಳ್ಳಿ, ನನಗೂ ರೆಸ್ಟ್ ಬೇಕು.
ಹೋಗಿ ಅಂದ್ರಲ್ವಾ? ನಿನ್ನ ಹೆಸರಿಲ್ಲ ಹಸ್ತರೇಖೆಯಲ್ಲಿ, ನಿನ್ನ ಜೊತೆಗಿನ ಬದುಕು ಬೇಕು ಹಣೆ ಬರಹದಲ್ಲಿ. 25 ವರ್ಷಗಳಿಂದ ಕೂಡಿಟ್ಟಿರೋ ಮಾತುಗಳು ಗಂಟ್ಲಲ್ಲಿ ಸಿಗಾಕೊಂಡಂಗಾಗ್ತಾ ಇದೆಯಾ? ನಿನಗೋಸ್ಕರ ಕಾಯ್ತಾ ಇರೋ ನನಗೆ ಹೇಗಾಗ್ತಾ ಇರ್ಬೇಕು ಹೇಳು? ನಮಸ್ತೆ ದೇವಕಿ ಅವರೇ, ನೀವು ಪೂಜೆಗೆ ನಮ್ಮ ಮನೆಯವ್ರನ್ನೆಲ್ಲ ಬರ್ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಅದ್ರ ಜೊತೆಗೆ ನೀವೆಲ್ಲ ರೆಸಾರ್ಟಿಗೆ ನಮ್ಮ ಜೊತೆ ಬಂದ್ರಲ್ಲ, ಅದು ಇನ್ನೂ ಖುಷಿ ಆಯಿತು ಅಂತ ಇಟ್ಕೊಳ್ಳಿ. ನಿಮಗೆ ಮತ್ತು ನಿಮ್ಮ ಮನೆಯವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು, ಹಾಗಾಗಿ ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, JS ಅಂತ ನಾವು ಹೋಗಿದ್ದ ರೆಸಾರ್ಟ್ನ ಓನರ್ ಅವರು ನಿಮ್ಮ ನಂಬರ್ ಕೇಳಿದ್ರು. ಹೀ ಈಸ್ ಅ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ನನಗೆ ಹಳೆ ಪರಿಚಯ, ಹಾಗಾಗಿ ನಿಮ್ಮ ಪರ್ಮಿಷನ್ ಕೇಳ್ದೇನೆ ಅವರಿಗೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನನಗೆ ಕಾಲ್ ಮಾಡಿದ್ದು ಈ ನಂಬರ್ ಯಾರ್ದು? ಜೈ ನನಗೆ ಕಾಲ್ ಮಾಡಿರ್ತಾನ, ಯಾಕೆ ರಿಸೀವ್ ಮಾಡ್ತಿಲ್ಲ?